ಇವತ್ತಿನ ವಿಡಿಯೋದಲ್ಲಿ ಆಯುರ್ವೇದಿಕ್ ಪ್ರಕಾರ ಸಪ್ತಧಾತುಗಳೆಂದರೆ ಏನು, ಅವು ಯಾವ್ಯಾವು, ಅವು ಒಂದು ಎನರ್ಜಿಯಿಂದ ಇನ್ನೊಂದು ಎನರ್ಜಿಗೆ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ನಾವು ನೋಡೋಣ. ಮೊದಲನೇದು ಬಂದ್ಬಿಟ್ಟು ರಸ, ರಕ್ತ, ಮಾಂಸ, ಕೊಬ್ಬು, ಅಸ್ಥಿ, ಮಜ್ಜೆ, ಶುಕ್ರ. ಇದರಲ್ಲಿ ಈಚ್ ಧಾತು ಯಾವ್ಯಾವ ಆರ್ಗನ್ ಇನ್ಫ್ಲುಯೆನ್ಸ್ ಮಾಡುತ್ತೆ, ಅಲ್ಲಿಂದ ಇನ್ನೊಂದು ಎನರ್ಜಿಗೆ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಚೆನ್ನಾಗಿ ಕೇಳ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ರಸ ಇನ್ಫ್ಲುಯೆನ್ಸ್ ಮಾಡೋ ಆರ್ಗನ್ ಬಂದ್ಬಿಟ್ಟು ಸ್ಟಮಕ್ ಗುಣ ಏನು ಗೊತ್ತಾ? ತಿಂದಿರೋ ಆಹಾರನ 2 hours ಹೋಲ್ಡ್ ಮಾಡ್ಕೊಳ್ಳೋದು ಆ್ಯಂಡ್ ಅದನ್ನ ಕೆಳಗಡೆ ಪುಷ್ ಮಾಡೋದು, ಇದೇ ಅದರ ಕೆಲಸ. ಇಷ್ಟು ಬಿಟ್ಟರೆ ಸ್ಟಮಕ್ ಏನೇನು ಮಾಡಲ್ಲ. ಪ್ರೆಗ್ನೆಂಟ್ ವುಮೆನ್ಗೆ ಡೆಲಿವರಿ ಟೈಮಲ್ಲಿ ಮಗು ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತಲ್ವ, ಅವ್ರಿಗೆ ಸ್ಟಮಕ್ ಸ್ಟ್ರೆಂತ್ ಮಾಡಿ ಇಮಿಡಿಯೇಟ್ಲಿ ಮಗು ಕೆಳಗಡೆ ಪುಷ್ ಆಗುತ್ತೆ. ಅದಾದಮೇಲೆ ರಸದಿಂದ ರಕ್ತ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋ ಆರ್ಗನ್ ಬಂದುಬಿಟ್ಟು ಸ್ಪ್ಲಿನ್ನೇ ಇನ್ನೊಂದು ಗುಣ ಏನಂತಂದರೆ ಫುಡ್ ಆ್ಯಂಡ್ ವಾಟರ್ನ ಮೆಟಬಾಲಿಸಮ್ ಮಾಡುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮ ಬಾಡಿನಲ್ಲಿ ವಾಟರ್ ಕೂಡ ಡೈಜೆಸ್ಟ್ ಆಗುತ್ತೆ ಅಂತ. ಓಕೆನಾ? ಅದು ಬೇರೆ ಥಿಯರಿ, ಅದು ಆಮೇಲೆ ಇನ್ನೊಂದು ನೆಕ್ಸ್ಟ್ ಯಾವಾಗಾದರೂ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ವಾಟರ್ ಯಾವ ಥರ ನಮ್ಮ ಬಾಡಿನಲ್ಲಿ ಡೈಜೆಸ್ಟ್ ಆಗುತ್ತೆ ಅಂತ. ಓಕೆನಾ? ಯಾವಾಗ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಬ್ಲಡ್ ಕ್ರಿಯೇಟ್ ಆಗುತ್ತೋ ಆಗ ಅದು ಲಿವರ್ಗೆ ಹೋಗುತ್ತೆ. ಅದು 1.2 ಲೀಟರ್ ಅಷ್ಟು ಬ್ಲಡ್ ಸ್ಟೋರ್ ಆಗಿರುತ್ತೆ. ತುಂಬ ಜನ ಏನು ಮಿಸ್ಕನ್ಸೆಪ್ಷನ್ ಅಂದ್ಕೊಂಡಿದ್ದಾರೆ ಅಂತಂದರೆ ಹಾರ್ಟಲ್ಲಿ ತುಂಬ ಬ್ಲಡ್ ಇರುತ್ತೆ ಅಂದ್ಕೊಂಡ್ರೆ, ಹಾರ್ಟಲ್ಲಿ ಬರೀ 1/4 ಲೀಟರ್ ಮಾತ್ರ ಇರುತ್ತೆ, ಆದರೆ ಲಿವರಲ್ಲಿ 1.2 ಲೀಟರ್ ಅಷ್ಟು ಬ್ಲಡ್ ಇರುತ್ತೆ. ಯಾಕಂದರೆ ಹಾರ್ಟ್ ಜಸ್ಟ್ ಅದನ್ನ ಪಂಪ್ ಮಾಡುತ್ತೆ ಅಷ್ಟೇ. ಆದರೆ ಅದು ಎಲ್ಲಿಗೆ ಹೋಗಬೇಕು, ಯಾವಾಗ ಹೋಗಬೇಕು, ಎಷ್ಟು ಹೋಗಬೇಕು ಅನ್ನೋ ಎಲ್ಲ ಕಂಟ್ರೋಲು ಲಿವರಲ್ಲೇ ಇರುತ್ತೆ. ಓಕೆನಾ? ಯಾಕಂದರೆ ನೋಡಿ, ನಮ್ಗೆ ಯಾವಾಗ ಬಾಡಿ ಪೇನ್ ಬರುತ್ತೋ ಆ ಬ್ಲಡ್ ಕಡಿಮೆ ಆಗಿದೆ ಅಂತ ಅರ್ಥ. ಯಾಕಂದರೆ ಲಿವರಲ್ಲಿ ಸಫಿಷಿಯೆಂಟ್ ಬ್ಲಡ್ ಇಲ್ಲ. ಯಾಕಂದರೆ ಮಸಲ್ನ ಕಂಟ್ರೋಲ್ ಮಾಡೋ ಆರ್ಗನ್ ಬಂದುಬಿಟ್ಟು ಲಿವರೇ. ಯಾವಾಗ ಲಿವರಲ್ಲಿ ಬ್ಲಡ್ ಕಡಿಮೆ ಆಗುತ್ತೆ ಅವಾಗ ಬಾಡಿ ಪೇನ್ ಬರುತ್ತೆ. ನೆಕ್ಸ್ಟ್ ಕೊಬ್ಬು, ಯಾವಾಗ ನಮ್ಮ ಲಿವರಲ್ಲಿ ಸಫಿಷಿಯೆಂಟ್ ಬ್ಲಡ್ ಆಗುತ್ತೋ ಅದು ನೆಕ್ಸ್ಟ್ ಎನರ್ಜಿ ಕೊಬ್ಬಾಗಿ ಕನ್ವರ್ಟ್ ಮಾಡುತ್ತೆ. ಯಾಕಂದರೆ ನಮ್ಮ ಬಾಡಿನಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಮಾಡೋ ಆರ್ಗನ್ ಬಂದುಬಿಟ್ಟು ಲಿವರ್. ಓಕೆನಾ? ಅದಾದಮೇಲೆ ಯಾವಾಗ ಸಫಿಷಿಯೆಂಟ್ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬು ಯಾವಾಗ ಶೇಖರಣೆ ಆಗುತ್ತಲ್ವ ಅದು ನೆಕ್ಸ್ಟ್ ಎನರ್ಜಿ ಅಸ್ಥಿಯಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಬೋನ್, ಯಾರಿಗೆ ಬ್ಲಡ್ ಚೆನ್ನಾಗಿರುತ್ತೆ ಅವರು ಬೋನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ದೆ. ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸಲ್ಲಾಗಿರ್ಬೋದು, ವಯಸ್ಸಾಗಿರೋಲ್ಲಾಗಿರ್ಬೋದು, ಜಸ್ಟ್ ಈ ಥರ ಏನು ಟಚ್ ಮಾಡಿದ್ರೆ ಸಾಕು ತುಂಬ ಪೇನ್ ಆಗ್ತಾಯಿದೆ. ಅಂದರೆ ಬೋನ್ ಸ್ಟ್ರಾಂಗ್ ಇಲ್ಲ, ಅದರೊಳಗಡೆ ಇರ್ತಕ್ಕಂಥ ಅಸ್ಥಿ ಮಜ್ಜೆ ಯಾವುದು ಚೆನ್ನಾಗಿಲ್ಲ, ಬೋನ್ ಮ್ಯಾರೋ ಅಷ್ಟು ಕ್ವಾಲಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಕ್ವಾಲಿಟಿ ಆಗಿರ್ತಕ್ಕಂಥ ಫುಡ್ ಊಟ ಮಾಡಿ. ನೆಕ್ಸ್ಟ್ ಎನರ್ಜಿ ಬಂದುಬಿಟ್ಟು ಮಜ್ಜೆ ಅಂದರೆ ಬೋನ್ ಮ್ಯಾರೋ. ಎಷ್ಟು ಬೋನ್ ಒಳಗಡೆ ಆ ಬೋನ್ ಮ್ಯಾರೋ ಒಂದು ಲಿಕ್ವಿಡ್ ಇರುತ್ತೋ ಅಷ್ಟು ಇದರಿಗೆ ಸ್ಟ್ರೆಂತ್ ಇರುತ್ತೆ. ಯಾಕಂದರೆ ಯಾವುದೇ ಒಂದು ಆಬ್ಜೆಕ್ಟಿಗೆ ಒಂದು ಎನರ್ಜಿ ಅಥವಾ ನರಿಶ್ಮೆಂಟ್ ಕೊಡಬೇಕಂದ್ರೆ ಅಲ್ಲಿ ಎನರ್ಜಿ ಬೇಕು, ಅಂದರೆ ಕೋಲ್ಡ್ನೆಸ್ ಬೇಕು. ಯಾವಾಗ ಕೋಲ್ಡ್ನೆಸ್ ಫಿಲ್ ಆಗುತ್ತೋ ಆವಾಗ ಬೋನ್ ಕ್ರ್ಯಾಕ್ ಆಗಲ್ಲ, ಪೋರೋಸಿಟಿ ಆಗಲ್ಲ. ಓಕೆನಾ? ನೆಕ್ಸ್ಟ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಎನರ್ಜಿ ಶುಕ್ರ. ಯಾರ ಬಾಡಿನಲ್ಲಿ ಸಫಿಷಿಯೆಂಟ್ ಶುಕ್ರ ಧಾತು ಇರುತ್ತೋ ಅವರ ಫೇಸು ತುಂಬ ಗ್ಲೋ ಆಗಿರುತ್ತೆ, 3 ಹೊತ್ತು ಹೊಟ್ಟೆ ಹಸಿವಾಗುತ್ತೆ, ಏರ್ಸ್ ತುಂಬ ಬ್ಲ್ಯಾಕ್ ಇರ್ತವೆ, ಸಿಲ್ಕಿ ಹೇರ್ ಇರ್ತವೆ, ಡ್ರೈ ಇರಲ್ಲ, ತುಂಬ ದಷ್ಟಪುಷ್ಟವಾಗಿರ್ತಾರೆ, ಅವರ ಆಲೋಚನಾ ಶಕ್ತಿ ತುಂಬ ಪ್ರಬಲವಾಗಿರುತ್ತೆ, ಚಕ್ರಗಳು ಬ್ಯಾಲೆನ್ಸ್ ಆಗಿರ್ತವೆ. ಶುಕ್ರಧಾತು ಬಗ್ಗೆ ಹೇಳೋದು ತುಂಬಾ ಇದೆ. ಅದು ಯಾವಾಗ ನಮ್ಮ ಸಪ್ತ ಧಾತುಗಳು ಬ್ಯಾಲೆನ್ಸ್ ಆಗ್ತವೋ ಸಪ್ತ ಚಕ್ರಗಳು ಬ್ಯಾಲೆನ್ಸ್ ಆಗ್ತವೆ. ಯಾವ ಸಪ್ತ ಚಕ್ರಗಳು ಬ್ಯಾಲೆನ್ಸ್ ಆಗ್ತವೋ ತ್ರಿದೋಷಗಳು ಬ್ಯಾಲೆನ್ಸ್ ಆಗ್ತವೆ. ಯಾವ ತ್ರಿದೋಷಗಳು ಬ್ಯಾಲೆನ್ಸ್ ಆಗ್ತವೋ ಒಬ್ಬ ಮನುಷ್ಯ ತುಂಬ ಆರೋಗ್ಯವಾಗಿರ್ತಾನೆ.